ನಮಸ್ಕಾರ ಸ್ನೇಹಿತರೆ. ಟೀಂ ಇಂಡಿಯಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿ ಸೋತಾದ ಬಳಿಕ ಬಿಕ್ಕಿ ಅತ್ತ ಆಫ್ರಿಕಾ ನಾಯಕ ಆಡಮ್ ಮಾರ್ಕ್ರಮ್. ಅಷ್ಟಕ್ಕೂ ಈ ಹೀನಾಯ ಸೋಲಿನ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಆಡಮ್ ಮಾರ್ಕ್ರಮ್ ಆಡಿದ ಮಾತುಗಳೇನು ಗೊತ್ತಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ. ಅದಕ್ಕಿಂತ ಮುಂಚೆ ನೀವು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆ ಗೊತ್ತಿರುವಂತೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡುತ್ತಿದೆ. ಈ ಸರಣಿಯು ಸೌತ್ ಆಫ್ರಿಕಾ ದೇಶದಲ್ಲಿ ನಡೆಯುತ್ತಿದೆ ಬಂಧುಗಳೇ. ಇನ್ನು ಈ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡವು ಟೀಂ ಇಂಡಿಯಾ ವಿರುದ್ಧ 1-2 ಅಂತರದಿಂದ ಏಕದಿನ ಸರಣಿಯನ್ನ ಕೈಚೆಲ್ಲಿದೆ. ಇನ್ನು ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಆಫ್ರಿಕಾ ತಂಡದ ನಾಯಕ ಆಡಮ್ ಮಾರ್ಕ್ರಮ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಕ್ಕಿಂತ ಮೊದಲು ಈ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ 50 ಓವರ್ಗಳಲ್ಲಿ 296 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತು. ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಅವರು ಸ್ಫೋಟಕ ಶತಕವನ್ನು ಬಾರಿಸಿದರೆ ತಿಲಕ್ ವರ್ಮರ್ ಅವರು ಆಕರ್ಷಕ ಅರ್ಧ ಶತಕವನ್ನು ಬಾರಿಸಿದರು. ಇನ್ನು ಮತ್ತು ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಹೆಂಡ್ರಿಕ್ಸ್ ರವರು 3 ವಿಕೆಟ್ ಕಿತ್ತು ಮಿಂಚಿದರು ಸ್ನೇಹಿತರೆ. ಇನ್ನು ಈ ಬೆಟ್ಟದಂತಹ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಆಫ್ರಿಕಾ ಪಡೆಯು 218 ರನ್ಗಳಿಗೆ ಸರ್ವಪತನ ಕಂಡಿತು, ಅದು 45.5 ಓವರ್ಗಳಲ್ಲಿ. ಆಫ್ರಿಕಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಟಾನಿ ಜಾರ್ಜ್ ರವರು 81 ರನ್ ಗಳಿಸಿದರೆ ಆಡಮ್ ಮಾರ್ಕ್ರಮ್ ರವರು 36 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು ಸ್ನೇಹಿತರೆ. ಈ ಮೂಲಕ ಆಫ್ರಿಕಾ ತಂಡವು ಸೀರೀಸ್ ನ ಡಿಸೈಡರ್ ಪಂದ್ಯವಂತಾನೆ ಬಿಂಬಿತವಾಗಿರುವ 3ನೇ ಏಕದಿನ ಪಂದ್ಯವನ್ನ 78 ರನ್ಗಳಿಂದ ಸೋಲೊಪ್ಪಿಕೊಳ್ಳುವುದರೊಂದಿಗೆ ಸರಣಿಯನ್ನ ಸಹ ಕೈ ಚೆಲ್ಲಿತು ಅಂತ ಹೇಳಬಹುದು. ಇನ್ನು ಟೀಂ ಇಂಡಿಯಾ ವಿರುದ್ಧ ಈ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ಆಫ್ರಿಕಾ ತಂಡದ ನಾಯಕ ಆಡಮ್ ಮಾರ್ಕ್ರಮ್ ರವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಆಡಮ್ ಮಾರ್ಕ್ರಮ್ ರವರು ಹೀಗೆ ಹೇಳಿದ್ದಾರೆ: ನಾವು ಮೊದಲು ಬೌಲಿಂಗ್ ಮಾಡುವಾಗ ಟೀಂ ಇಂಡಿಯಾವನ್ನ 250ರ ಒಳಗೆ ರಿಸ್ಟ್ರಿಕ್ಟ್ ಮಾಡಲಿದ್ದೇವೆ ಎಂದು ಅಂದುಕೊಂಡಿದ್ದೇವೆ. ಆದರೆ ಸಂಜು ಸ್ಯಾಮ್ಸನ್ ಅವರ ರಣಾರ್ಬಿಟದ ಇನ್ನಿಂಗ್ಸ್ ಎದುರು ನಮ್ಮ ತಂಡದ ಬೌಲರ್ಗಳು ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗಲಿಲ್ಲ. ಸಂಜು ರವರು ಟೀಂ ಇಂಡಿಯಾದ ಇಂದಿನ ಈ ಗೆಲುವಿಗೆ ಕಾರಣರಾದರು ಎಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಆಡಮ್ ಮಾರ್ಕ್ರಮ್ ರವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ವಿಫಲವಾಗಿದ್ದರು. 300ರ ಟಾರ್ಗೆಟ್ ಅನ್ನ ಬೆನ್ನಟ್ಟುವಾಗ ಯಾವಾಗಲೂ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚು ಜವಾಬ್ದಾರಿ ಇರುತ್ತದೆ. ಆದರೆ ಅದನ್ನ ಅರಿಯುವಲ್ಲಿ ನಮ್ಮ ತಂಡದ ಆಟಗಾರರು ವಿಫಲವಾಗಿದ್ದಾರೆ ಎನ್ನುವ ಮೂಲಕ ತಂಡದ ಆಟಗಾರರ ಕುರಿತು ಕೆಂಡ ಕಾರಿದ್ದಾರೆ ನಾಯಕ. ಇನ್ನು ಮಾತು ಮುಂದುವರಿಸಿದ ಅವರು, ಈ ಹೀನಾಯ ಸೋಲಿನ ಕುರಿತು ನಾನು ಭಾವುಕನಾಗಿದ್ದೇನೆ. ಅಲ್ಲದೆ T20 ಸರಣಿ ಕೂಡ ನಾವು ಗೆದ್ದಿಲ್ಲ. ಇದೀಗ ಏಕದಿನ ಸರಣಿಯನ್ನು ಸಹ ನಾವು ಸೋತಿದ್ದೇವೆ. ಹೀಗಾಗಿ ಟೀಂ ಇಂಡಿಯಾವನ್ನ ಟೆಸ್ಟ್ ಸರಣಿಯಲ್ಲಿ ಸೋಲಿಸುವೆವು ಎನ್ನುವ ಮೂಲಕ ದೊಡ್ಡ ಸ್ಟ್ರಾಂಗ್ ಮೆಸೇಜ್ ಅನ್ನ ಟೀಂ ಇಂಡಿಯಾಗೆ ವಾರ್ನಿಂಗ್ ಆಗಿ ಕೊಟ್ಟಿದ್ದಾರೆ ಆಡಮ್ ಮಾರ್ಕ್ರಮ್. ಇನ್ನು ಮಾತು ಮುಂದುವರಿಸಿದ ಮಾರ್ಕ್ರಮ್ ರವರು, ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ರವರು ಈ ಒಂದು ಸರಣಿ ಉದ್ದಕ್ಕೂ ಅತ್ಯದ್ಭುತ ಆಟವನ್ನ ಆಡಿದ್ದಾರೆ. ಅದರ ಪ್ರತಿಫಲವಾಗಿ ಟೀಂ ಇಂಡಿಯಾವು ಒಂದು ಸರಣಿಯನ್ನ ಗೆಲ್ಲಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ ಬಂಧುಗಳೇ. ನೋಡಿದ್ರಲ್ಲ ಸ್ನೇಹಿತರೆ, ಟೀಂ ಇಂಡಿಯಾ ವಿರುದ್ಧ ನಡೆದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಹೀನಾಯವಾಗಿ ಸೋತ ಬಳಿಕ ಆಫ್ರಿಕಾ ನಾಯಕ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.